ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಬಿಸಿಲುಗಾಲದಲ್ಲಿ ಯಾವುದೇ ಟೈಪ್ ಫುಡ್ ತಿಂದರೂ, ನಾರ್ತ್ ಇಂಡಿಯನ್, ಚೈನೀಸ್, ಸ್ಟ್ರೀಟ್ ಫುಡ್, ಜಂಕ್ ಫುಡ್ ಯಾವುದೇ ಫುಡ್ ತಿಂದರೂ ಹೊಟ್ಟೆ ಹಾಳಾಗುತ್ತೆ, ಇಲ್ಲ ಹೆಲ್ತ್ ಹಾಳಾಗುತ್ತೆ. ಬಟ್ ನಮ್ಮ ಸೌತ್ ಇಂಡಿಯನ್ ಮೀಲ್ಸ್ ಆಲ್ ಟೈಮ್ ಸೂಪರ್ ಫುಡ್ ಅಂತ ಹೇಳ್ಬೋದು. ಹೆಲ್ತಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಸೊ ನಾವು ಒಂದು ಅಕೇಶನನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಈ ರೆಸ್ಟೋರೆಂಟ್ಗೆ ಬಂದಿದ್ವಿ. ಇಲ್ಲಿ ಟಿಪಿಕಲ್ ಸೌತ್ ಇಂಡಿಯನ್ ವೆಜ್ ಮೀಲ್ಸ್ ಸಿಗುತ್ತೆ. ತುಂಬಾ ಟೇಸ್ಟಿಯಾಗಿತ್ತು. ಆ ರಿವ್ಯೂವನ್ನು ನಿಮಗೆ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಪುದೀನ ಜ್ಯೂಸನ್ನು ತಂದು ಕೊಡ್ತಾರೆ. ನಂತರ ಬಾಳೆ ಎಲೆಯನ್ನು ಹಾಕಿ ನೀರನ್ನು ಬಡಿಸಿ ಉಪ್ಪು, ಉಪ್ಪಿನಕಾಯಿ, ಕೋಸಂಬರಿ, ಒಂದು ರೀತಿಯಾದ ಕಾಳು ಪಲ್ಯ ಕೊಡ್ತಾರೆ. ಡೈಲಿ ಪಲ್ಯಗಳು ಚೇಂಜ್ ಆಗ್ತಾ ಇರುತ್ತೆ. ನಂತರ ಒಂದು ರೀತಿಯಾದ ಚಾಕ್ಲೇಟ್ ಪೂರಿ ಒಳಗಡೆ ಒಂದು ಪಾಯಸದ ರೀತಿ ಹಾಕಿ ಕೊಡ್ತಾರೆ. ತುಂಬಾ ಟೇಸ್ಟಿಯಾಗಿತ್ತು. ಅನ್ಲಿಮಿಟೆಡ್ ಆಗಿ ಇದನ್ನೆಲ್ಲ ತೊಗೋಬೋದು. ನೆಕ್ಸ್ಟು ಚಟ್ನಿ, ತೊವ್ವೆಯನ್ನು ಬಡಿಸ್ತಾರೆ. ಇಲ್ಲಿನ ಸಿಗ್ನೇಚರ್ ಡಿಶ್ ಅಂದರೆ ಮಿನಿ ಮಸಾಲೆ ದೋಸೆ. ಮಿನಿ ಮಸಾಲೆ ದೋಸೆ ಅಂತೂ ತುಂಬಾ ಟೇಸ್ಟಿಯಾಗಿತ್ತು. ಇದು ಸಹ ಅನ್ಲಿಮಿಟೆಡ್. ಏನೇ ತೊಗೊಂಡ್ರೂ ಅನ್ಲಿಮಿಟೆಡ್ ಆಗಿ ತಿನ್ಬೋದು. ಒಂದು ಒಬ್ಬಟ್ಟು ಮತ್ತು ಬೀಡ ಬಿಟ್ಟು, ಅದು ನೀವು ಎಕ್ಸ್ಟ್ರಾ ಕಾಸ್ಟನ್ನು ಕೊಟ್ಟು ಅದನ್ನು ಸಹ ನೀವು ಜಾಸ್ತಿ ತೊಗೋಬೋದು. ಒಬ್ಬಟ್ಟು, ಬೀಟ್ರೋಟ್ ಒಬ್ಬಟ್ಟು ಮಾಡಿದ್ರು ನಾವು ಪ್ರತಿದಿನ ಬೇರೆ ಬೇರೆ ರೀತಿಯಾದ ಒಬ್ಬಟ್ಟು ಇಲ್ಲಿ ಮಾಡ್ತಾರೆ. ನೆಕ್ಸ್ಟು ರೋಟಿ ಮತ್ತು ಚೆನ್ನ ಮಸಾಲ. ಕೆಲವೊಂದು ದಿನ ರೋಟಿ ಇರುತ್ತೆ, ಕೆಲವೊಂದು ದಿನ ಪೂರಿ, ತರಕಾರಿ ಸಾಗು ಇರುತ್ತೆ. ನೆಕ್ಸ್ಟು ಒಂದು ರೀತಿಯಾದ ಚಿತ್ರಾನ್ನ ಇರುತ್ತೆ. ಚಿತ್ರಾನ್ನನೂ ಸಹ ಡೈಲಿ ಬೇರೆ ಬೇರೆ ರೀತಿ ಅದು ಮಾಡ್ತಾ ಇರ್ತಾರೆ. ನಾವು ಹೋದ ದಿನ ವೆಜ್ ಬಿರಿಯಾನಿ ಒಂದು ಸ್ಪೆಷಲ್ ಐಟಮ್ ಇತ್ತು. ವೆಜ್ ಬಿರಿಯಾನಿ ಜೊತೆಗೆ ಕರ್ಡ್ ರೈತಾ ಇತ್ತು. ತುಂಬಾ ಟೇಸ್ಟಿಯಾಗಿತ್ತು. ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾರೆ ಪ್ರತಿಯೊಂದು ಡಿಶ್ಶು. ಸೊ ಪಲಾವ್ ರೈತಾ ಆದಮೇಲೆ ಅನ್ನ, ಸಾಂಬಾರ್ ಜೊತೆಗೆ ತೊವ್ವೆ ಇರುತ್ತೆ, ರಸಮ್ ಇರುತ್ತೆ. ಲಾಸ್ಟಲ್ಲಿ ಕರ್ಡ್ ರೈಸು ಜೊತೆಗೆ ಸಂಡಿಗೆನೂ ಸಹ ಬಡಿಸ್ತಾರೆ. ಇದೆಲ್ಲ ಆದಮೇಲೆ ಫೈನಲಿ ಒಂದು ಬೀಡನೂ ಸಹ ಸರ್ವ್ ಮಾಡ್ತಾರೆ. ಸೊ ಎಲ್ಲ ಐಟಮ್ಸು ನೋಡೋದಾದರೆ ಪ್ರತಿಯೊಂದು ಟೇಸ್ಟಿಯಾಗಿತ್ತು. ಮಸಾಲೆ ದೋಸೆ ಮಾತ್ರ ಟಾಪ್ 1 ಅಂತ ಹೇಳ್ಬೋದು. ಒಂದು ಚಿಕ್ಕ ಪೂರಿ ಒಳಗಡೆ ಪಾಯಸ ಹಾಕಿ ಕೊಡ್ತಾರೆ. ಅದಂತೂ ತುಂಬಾ ಟೇಸ್ಟಿಯಾಗಿತ್ತು. ಜೊತೆಗೆ ಪುಲಾವ್ ಆಗ್ಬೋದು. ಪ್ರತಿಯೊಂದು ಐಟಮು ತುಂಬಾ ಟೇಸ್ಟಿಯಾಗಿದೆ ಅಂತ ಅನ್ನಿಸ್ತು. 250 ರುಪೀಸ್ಗೆ ಅನ್ಲಿಮಿಟೆಡು. ಚೆನ್ನಾಗಿ ತಿನ್ನೋರಿಗೆ ಇದು ಕಂಪ್ಲೀಟಾಗಿ ವರ್ತು. ನಾವು ಒಂದು ಸ್ಟಾರ್ಟರು ಅಥವಾ ಯಾವುದಾದ್ರೂ ಒಂದು ನಾರ್ತ್ ಇಂಡಿಯನ್ ಡಿಶನ್ನು ತೊಗೊಂಡ್ರೆ 150-200 ರುಪೀಸ್ ಪೇ ಮಾಡ್ತೀವಿ ಜಸ್ಟ್ ಒಂದು ಡಿಶ್ಗೆ. ಬಟ್ ಇಲ್ಲಿ ಇಷ್ಟೆಲ್ಲ ಐಟಮ್ಸ್ಗೆ 250 ರುಪೀಸ್, ಅದು ಅನ್ಲಿಮಿಟೆಡ್. ವರ್ತ್ ಅಂತ ಹೇಳ್ಬೋದು. ಚೆನ್ನಾಗಿ ತಿನ್ನೋರಿಗೆ, ತುಂಬ ಹೊಟ್ಟೆ ಹಸಿತಾ ಇದ್ದರೆ ಇಲ್ಲಿ ಬಂದು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬೋದು. ಸೊ ಆ್ಯಂಬಿಯನ್ಸ್ಗೆ ಬಂದರೆ ತುಂಬ ನೀಟ್ ಆ್ಯಂಡ್ ಟೈಡಿ ಆಗಿತ್ತು. ಫ್ರೆಂಡ್ಲಿ ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿತ್ತು. ಮತ್ತು ಸರ್ವ್ ಮಾಡೋರು ಅಷ್ಟೇ ಸ್ಮೈಲಿಂಗ್ ಫೇಸಲ್ಲಿ ತುಂಬಾ ಚೆನ್ನಾಗಿ ಸರ್ವ್ ಮಾಡ್ತಾರೆ. ಪ್ರತಿಯೊಂದು ಐಟಮನ್ನು 2 ಸತಿ ಬಂದು ಕೇಳಿ ಸರ್ವ್ ಮಾಡಿಬಿಟ್ಟು ಹೋಗ್ತಾರೆ. ಸೊ ವಾಟರ್ ಬಾಟಲ್ ಬೇಕಿದ್ದರೆ ನಾವು ಪೇ ಮಾಡಿ ತೊಗೋಬೋದು, ಅಥವಾ ನಾರ್ಮಲ್ ವಾಟರು ಸರ್ವ್ ಮಾಡ್ತಾರೆ. ಸೊ ಇದಿರೋದು ಫಸ್ಟ್ ಫ್ಲೋರಲ್ಲಿ ಮಲ್ಲೇಶ್ವರಂ 8th ಕ್ರಾಸ್ RR ಗೋಲ್ಡ್ ಪ್ಯಾಲೇಸ್. ಎಲ್ಲರಿಗೂ ಗೊತ್ತೇ ಇದೆ. ಸಂಪಿಗೆ ರೋಡಲ್ಲಿ RR ಗೋಲ್ಡ್ ಪ್ಯಾಲೇಸ್ ಕೆಳಗಡೆ ಇದೆ. ಅದರ ಮೇಲೆ ಫಸ್ಟ್ ಫ್ಲೋರ್ಗೆ ಬಂದರೆ ನಿಮಗೆ ಭರ್ಜರಿ ಭೋಜನ ಸಿಗುತ್ತೆ. ಇಲ್ಲಿ ನಿಮಗೆ ಈ ಒಂದು ಅನ್ಲಿಮಿಟೆಡ್ ಸೌತ್ ಇಂಡಿಯನ್ ಬಾಳೆ ಎಲೆ ಊಟ ಸಿಗುತ್ತೆ. ಆಲ್ 7 ಡೇಸ್ ಇದು ಓಪನ್ ಇರುತ್ತೆ. ಮಧ್ಯಾಹ್ನ ಲಂಚು ಮತ್ತು ನೈಟ್ ಡಿನ್ನರು ಸಹ ಇರುತ್ತೆ. ಸೊ ಇದು ಮಲ್ಲೇಶ್ವರಂ ಸಂಪಿಗೆ ರೋಡ್ RR ಗೋಲ್ಡ್ ಪ್ಯಾಲೇಸ್ ಮಾಡಿ ಮೇಲೆ ಇರುವಂಥ ಭರ್ಜರಿ ಭೋಜನ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.